ಎಸ್ ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ಕೆಂಡದ ಸೆರಗು ಆ ಒಂದು ಸಿನಿಮಾದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ರಾಕಿ ಸೋಮ್ಲಿ ಅಂತ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಕೆಂಡದ ಸೆರಗು ಸಿನಿಮಾದ ಟೈಟಲ್ಲೇ ಡಿಫ್ರೆಂಟ್ ಆಗಿದೆ, ಅದ್ರ ಬಗ್ಗೆನೇ ಕೇಳ್ತಾ ಹೋಗೋಣ, ಮೂವಿ ಬಗ್ಗೆ ಮಾತಾಡ್ತಾ ಹೋಗೋಣ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಹಲೋ ಸರ್. ಸರ್, ಹೇಗೆ ಅನಿಸ್ತಾ ಇದೆ ಕೆಂಡದ ಸೆರಗು? ಒಂದು ಪುಸ್ತಕವಾಗಿ ಶುರುವಾಗಿದ್ದ ಸಿನಿಮಾ ಕಾದಂಬರಿಯಾಗಿ ಇವತ್ತು ಸಿನಿಮಾ ಆಗಿ ಸಿನಿಮಾ ಬಿಡುಗಡೆಗೆ ಬಂದಿದೆ. ನನಗೆ ನನ್ನ ಸಿನಿಮಾ ಮೇಲೆ ತುಂಬ ಕುತೂಹಲ ಶುರುವಾಗಿದೆ. ಪ್ರೇಕ್ಷಕರು ನೋಡಿದ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ. ಒಂದು ಮಹಿಳಾ ಪ್ರಧಾನ ಸಿನಿಮಾ. ಸೊ ನಾಡಿದ್ದು ಶುಕ್ರವಾರ ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ಪ್ರೇಕ್ಷಕರು, ಕನ್ನಡ ಸಿನಿಪ್ರಿಯರು ಬಂದು ಸಿನಿಮಾ ನೋಡಿ ಅವ್ರ ಒಪಿನಿಯನ್ ಏನು ಹೇಳ್ತಾರೆ ಅದನ್ನು ಕಾಯ್ತಾ ಇದ್ದೀನಿ ನೋಡೋಣ. ಕಾದಂಬರಿನ ನೀವು ಸಿನಿಮಾನಾಗಿ ಕನ್ವರ್ಟ್ ಮಾಡಿದ್ದೀರಾ. ಯಾಕೆ ಈ ಕಾದಂಬರಿನ ಸಿನಿಮಾ ಆಗಿ ಮಾಡಬೇಕು ಅಂತ ನಿಮಗೆ ಅನಿಸ್ತು? ಮೇಡಮ್, ಈ ಕಾದಂಬರಿ 2022 ಕನ್ನಡ ಪುಸ್ತಕ ಪ್ರಾಧಿಕಾರನ ಚೊಚ್ಚಲ ಕೃತಿ ಅವಾರ್ಡ್ ತೊಗೋತು. ಸೊ ಅದಾದಮೇಲೆ ಸಿನಿಮಾ ಮಾಡುವಂಥ ಒಂದು ಕತೆ, ಆ ಸಿನಿಮಾಕ್ಕೆ ಏನು ಬದಲಾವಣೆ ಮಾಡಬೇಕು ಅದು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಒಂದು ಮಹಿಳಾ ಪ್ರಧಾನ ಅಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇರೋ ಸಿನಿಮಾ, ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಬಿಟ್ಟು ಸಿನಿಮಾ ಮಾಡಿದ್ರೆ ಒಂದು ಒಳ್ಳೆ ಅವಾರ್ಡ್ ಸಿನಿಮಾ ಅಂತ ಶುರು ಮಾಡಿದ್ವಿ. ಅದು ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಆಗಿ ಬಂದಿದೆ. ಅವಾರ್ಡ್ ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದ ಸಿನಿಮಾ. ಕೆಂಡದ ಸೆರಗು ಸರ್, ಏನು ಹೇಳುತ್ತೆ ಇದು ಟೈಟಲ್? ಮೇಡಮ್, ಈಗ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡ್ರೆ ಸೆರ್ಗಲ್ ಕೆಂಡ ಇಟ್ಕೊಂಡಂಗೆ ಅಂತ. ಹೌದು, ಕೆಂಡ ಇಟ್ಕೊಂಡಂಗೆ ಅಂತ ಹೇಳ್ತಾರೆ. ಸೊ ಅಷ್ಟೇ, ಆ ಸಿನಿಮಾದಲ್ಲಿ ವಯಸ್ಸಿಗೆ ಬಂದಿರೋ ಮಗಳಿರ್ತಾಳೆ, ಅವಳನ್ನು ಹೆಂಗೆ ಅವಳು ಪ್ರೊಟೆಕ್ಟ್ ಮಾಡ್ತಾಳೆ, ಈ ಸಮಾಜದಲ್ಲಿ ಅವಳಿಗಿರುವಂಥ ಒಂದು ಕೆಟ್ಟ ಹೆಸರು ಹೆಂಗೆ ಮಗಳಿಂದ ಅಳಿಸ್ಬೋದು ಅನ್ನೋದೇ ಕತೆ. ವೇಶ್ಯ ಮಗಳು ವೇಶ್ಯ ಅಲ್ಲ, ವೇಶ್ಯ ಮಗಳು ಅಂದ ತಕ್ಷಣ ಅವಳು ವೇಶ್ಯ ಆಗಬೇಕನ್ನೋದು ಒಂದು ಇದಿದೆ. ಇಲ್ಲ, ಅದನ್ನು ಮೆಟ್ಟು ನಿಂತು ನೀನು ಬೇರೆ ಫೀಲ್ಡಲ್ಲಿ ತಂದೆ ಅಂತ ಸಾಧನೆ ಮಾಡ್ಬೋದು. ಆ ವಿಷಯನ ಬೇರೆ ವಿಷಯಗಳು ಇಟ್ಕೊಂಡು ಕಥೆನ ಮಾಡಿಕೊಂಡು ನಾವು ಒಂದು ಸಿನಿಮಾ ಮಾಡಿದ್ದೀವಿ. ಪಾತ್ರಗಳ ಸೆಲೆಕ್ಷನ್ ಹೇಗಾಯಿತು ಇದರಲ್ಲಿ? ಮೇಡಮ್, ಇದು ಶೋಭಿತಾ ಅನ್ನೋರು, ನನಗೆ ಆ ಥರದ್ದೊಂದು ಬೋಲ್ಡ್ ಆಗಿರೋದು ಒಂದು ಕ್ಯಾರೆಕ್ಟರ್ ಬೇಕಿತ್ತು. ಅದ್ರ ಜೊತೆ ಮುಗ್ಧ ಮುಖ ಇರಬೇಕಾಗಿತ್ತು ಶೋಭಿತಾ ಅವರು. ಇನ್ನು ಮಿಕ್ಕಿದ್ದು ನಾನು ಬೇರೆ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಅಸ್ಟೆಂಟಾಗಿ ಕೆಲಸ ಮಾಡುವಾಗ ಒಂದಿಷ್ಟು ಪಾತ್ರಗಳು, ನನ್ನ ಕತೆಗೆ ಬೇಕಾದ ಪಾತ್ರಗಳು ನನ್ನ ಸರ್ಕಲಲ್ಲೇ ಕೆಲವು ಕಲಾವಿದರಿದ್ದರು ಅವರಿಗೆ. ಆಮೇಲೆ ಒಂದಿಷ್ಟು ಕೆಲವೊಂದು ಪಾತ್ರಗಳಿಗೆ ಆಡಿಷನ್ಸ್ ಕೂಡ ಮಾಡಿದ್ವಿ. ಆಮೇಲೆ ಮಾಲಾಶ್ರೀ ಮೇಡಮ್ ಅವರು, ಅದೊಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್, ಮಾಲಾಶ್ರೀ ಮೇಡಮ್ನ ಸೆಲೆಕ್ಷನ್ ಮಾಡಿದ್ವಿ. ಮಾಲಾಶ್ರೀ ಮೇಡಮ್ ಅಂತ ದೊಡ್ಡ ಏನು ಹೀರೋಯಿನ್ ಆಗಿ ಮಾಡಿದರು, ಪೊಲೀಸಾಗಿ ಮಾಡಿದ್ದಾರೆ. ಅವ್ರ ಜೊತೆ ವರ್ಕ್ ಮಾಡಿದಂಥ ಅನುಭವ ಹೇಗಿತ್ತು? ನನಗೆ ಕತೆ ಹೇಳೋಕೆ ಹೋಗೋಕ್ಕಿಂತ ಮುಂಚೆ, ಕತೆ ಹೇಳೋಕೆ ಹೋದಾಗ ಅವ್ರಿಗೆ ಒಪ್ಸೋಕ್ಕಿಂತ ಮುಂಚೆ ಒಪ್ಸಿದ್ಮೇಲೆ ಅದೊಂದು ಭಯ ಇತ್ತು. ಮ್ಯಾಮ್ ಅಲ್ವಾ, ಅಂದರೆ ನಮ್ಮಮ್ಮ ಅವರು ಮೇಡಮ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋರು, ನಮ್ಮಮ್ಮ ಅವರಲ್ಲ ಅವ್ರ ಅಭಿಮಾನಿ. ಸೊ ನಾನು ಅವ್ರಿಗೆ ಆಕ್ಷನ್ ಕಟ್ ಹೇಳ್ಬೇಕಂದ್ರೆ ತುಂಬ ದೊಡ್ಡ ವಿಷಯ ಅದು. ಸೊ ಭಯ ಇತ್ತು. ಬಟ್ ಆಮೇಲೆ ಮೇಡಮ್ ಜೊತೆ ಮಾತಾಡಿದಾಗೆಲ್ಲ ಗೊತ್ತಾಯಿತು, ಇಲ್ಲ ಅವರು ಕೆಲಸ ನಾವೇನಾದ್ರು ಹೇಳಿದ್ರೆ ಕೇಳಿಸ್ಕೊತಾರೆ, ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ನಮಗೆ ಗೊತ್ತಿಲ್ಲದನ್ನು ಕೆಲವೊಂದು ಹೇಳ್ಕೊಡ್ತಾರೆ. ಅದೆಲ್ಲ ಅವರಿಂದ ನಾವು ಕಲ್ತಿದ್ದೀವಿ. ಹಂಗಾಗಿ ನಮಗೆ ತುಂಬ ಈಸಿಯಾಗಿ ನಾರ್ಮಲ್ ಆರ್ಟಿಸ್ಟ್ಗಳ ಜೊತೆ ಹೆಂಗೆ ಕೆಲಸ ಮಾಡಿದ್ವಿ ಅದೇ ಕಂಫರ್ಟ್ ಮೇಡಮ್ ನಮಗೆ ಮಾಡಿಕೊಟ್ರು. ಯಾವುದೇ ಥರದ್ದು ನಾನು ತುಂಬ ದೊಡ್ಡ ಆರ್ಟಿಸ್ಟು, ನಾನು ಹಿಂಗೆ ಆ ಥರದ್ದೇನಿಲ್ಲ, ನಾರ್ಮಲಾಗಿ ಆರಾಮಾಗಿ ನಿಮ್ಗೆ ಏನು ಬೇಕು ಅದು ತಗೊಳ್ಳಿ ಡೈರೆಕ್ಟ್ರೆ ಅನ್ನೋರು. ಮೇಡಮ್ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಅಂತ. ಇದರಲ್ಲಿ ಪೊಲೀಸ್ನ ನೆಗೆಟಿವ್ ರೋಲಲ್ಲಿ ತೋರಿಸಿದಾರೆ. ಈಗ ಪೊಲೀಸ್ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋರು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡೋರು. ಆ ಪೊಲೀಸನ್ನ ನೆಗೆಟಿವ್ ರೋಲಲ್ಲಿ ತೋರಿಸಿದಾರೆ, ಯಾಕೆ? ಇದು ರೂರಲ್ ಜಾಗದಲ್ಲಿ ನಡೆಯುವಂಥ ಕತೆ. ಈಗ ಒಂದು ಸಮಾಜದಲ್ಲಿ 10 ಬೆರಳು ಸಮನಾಗಿರಲ್ಲ ಅಂತಾರೆ ಮೇಡಮ್. ಪೊಲೀಸರೆಲ್ಲ ಕೆಟ್ಟವರಲ್ಲ, ಪೊಲೀಸರೆಲ್ಲ ಒಳ್ಳೆಯವರು ಅಲ್ಲ. ಸೊ ನಾವೊಂದು ಫೀಲ್ಡಲ್ಲಿ ಇದ್ದೀವಿ ಅಂದರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟು, ಬೇರೆ ಡಿಪಾರ್ಟ್ಮೆಂಟು, ನಮ್ಮ ಸಿನಿಮಾ ಡಿಪಾರ್ಟ್ಮೆಂಟ್ ಅಂತಲ್ಲ, ಅದ್ರಲ್ಲಿ ಕೆಟ್ಟವ್ರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ಆ ಥರದ್ದು ಒಬ್ಬರು ಮಾಡೋದಕ್ಕೆ ಇಡೀ ಇದಕ್ಕೆ ಕೆಟ್ಟ ಹೆಸರು ಬರುತ್ತಲ್ವ, ಆ ಥರದ ಪಾತ್ರನೇ ಈ ಪಾತ್ರ. ಅಂದರೆ ನೀನು ಒಬ್ಬ ಮಾಡೋದಕ್ಕೆ ಇಡೀ ಇದಕ್ಕೆ ಕೆಟ್ಟ ಹೆಸರು ಬರುತ್ತಲ್ಲ, ಆ ಥರದೊಂದು ಪಾತ್ರ ಇರುತ್ತಲ್ಲ, ಆ ಪಾತ್ರನೇ ಈ ಪೊಲೀಸ್ ಪಾತ್ರ. ಅದನ್ನು ನೆಗೆಟಿವ್ ಕ್ಯಾರೆಕ್ಟರ್ ತೋರಿಸಿದ್ವಿ. ಅಂದರೆ ಪೊಲೀಸ್ ಪಾತ್ರ ನೆಗೆಟಿವ್ ಆಗಿ ತೋರಿಸಿದ್ರು ಕೂಡ, ಈಗ ನಾವು ಶೋಭರಾಜ್ ಅವ್ರನ್ನ ನೋಡಿದ್ದೀವಿ, ಅಂದರೆ ಅವ್ರು ಯಾವಾಗಲೂ ಜಾಸ್ತಿ ಪೊಲೀಸು. ಅವಿನಾಶ್ ಅವ್ರನ್ನ ನೋಡಿದ್ದೀವಿ, ನೆಗೆಟಿವಲ್ಲೂ ನೋಡಿದ್ದೀವಿ, ಪಾಸಿಟಿವಲ್ಲೂ ನೋಡಿದ್ದೀವಿ. ಬಟ್ ಅವರು ಡಿಸಿಪ್ಲೀನ್ಡ್ ಆಗಿರ್ತಾರೆ. ಪೊಲೀಸ್ ಅಂದರೆ ಹಿಂಗೆ ಇರಬೇಕು, ಅಂದರೆ ಈಗ ಅವ್ರು ವಿಲ್ಲನೇ ಆಗಲಿ ಏನೇ ಆಗಲಿ ಅವ್ರು ಬ್ಯಾಕ್ ಸೈಡಲ್ಲಿ ಮಾಡ್ಕೋತಾರೆ ಅದು ಕೆಲಸಗಳು. ಅವರು ಅಂದರೆ ಜನರ ಫ್ರಂಟಲ್ಲಿ ನೋಡಬೇಕು ಅಂದರೆ ಅವರು ಡಿಸಿಪ್ಲಿನ್ಡ್ ಆಗಿರ್ತಾರೆ. ಇವರು ಬಿಯರ್ಡ್ ಬಿಡ್ಕೊಂಡಿರ್ತಾರೆ. ಯಾಕೆ? ಅದು ನೀವು ಖಂಡಿತವಾಗ್ಲೂ ಸಿನಿಮಾ ನೋಡಿದ್ರೆ ಅದಕ್ಕೊಂದು ಸಣ್ಣ ಕತೆ ಇದೆ. ಯಾಕೆ ಗಡ್ಡ ಬಿಡ್ಕೊಂಡಿರ್ತಾನೆ, ಅವ್ನು ಇರೋದೇ ಹಂಗೆ. ಅವ್ನು ಅಷ್ಟು ನೆಗೆಟಿವ್, ಅಷ್ಟು ಆ ಒಂದು ಹಳ್ಳಿನ ಅಷ್ಟು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅವ್ನು ಕಂಟ್ರೋಲಲ್ಲಿ ಇರುತ್ತೆ, ಅಂದರೆ ಅವ್ನು ಯಾರಿಗೂ ಬಗ್ಗಲ್ಲ ಅನ್ನೋದು, ಅವ್ನಿಗೆ ಬೇಕಾದಂಗೆ ಇರ್ತಾನೆ. ಅಂದರೆ ಡಿಪಾರ್ಟ್ಮೆಂಟಿಗೆ ಬೇಕಾದಂಗೆ ಗಡ್ಡನೂ ಕೂಡ ಅವ್ನು ಶೇವ್ ಮಾಡ್ಕೊಳ್ದಾಗ ಇರ್ತಾನಂದರೆ, ಇನ್ನೂ ಅಷ್ಟು ಓಪನ್ನಾಗಿ ಅವ್ನು ಇರ್ತಾನಂದರೆ ಇನ್ನು ಒಳಗಡೆ ಎಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ವಿ. ಅದು ಅವ್ನ ರೂಪನೇ ತೋರಿಸ್ಕೊಟ್ಟಿರುತ್ತೆ ನಾನು ನೆಗೆಟಿವ್ ಅಂತ. ಓಕೆ, ಈ ಸಿನಿಮಾನ ಎಷ್ಟು ದಿನದಲ್ಲಿ ಶೂಟಿಂಗ್ ಮಾಡಿದ್ದೀರಾ?
42 ಡೇಸ್ ಶೂಟ್ ಮಾಡಿದ್ವಿ ಮೇಡಮ್. ಇದು 90% ದಾವಣಗೆರೆಲ್ಲೇ ಮುಗಿದಿದೆ. ದಾವಣಗೆರೆ ಕುಸ್ತಿ ಅಷ್ಟಲ್ಲಿ ಇಂಡೋರ್, ದಾವಣಗೆರೆ ನಗರಗಳಲ್ಲೇ, ದಾವಣಗೆರೆಲ್ಲೇ ಆಲ್ಮೋಸ್ಟ್ ತೋಳನ್ಸಿ ಅನ್ನೋ ಒಂದು ಗ್ರಾಮದಲ್ಲೇ ಸಿನಿಮಾದ 50% ಕೆಲಸ ಮುಗಿದಿದೆ. ಇನ್ನು 10% ಬೆಂಗಳೂರು ರಾಕ್ಲೈನು, ಕಂಠೀರವ ಇಲ್ಲಿ ಶೂಟ್ ಮಾಡಿದ್ದೀವಿ. 90% ದಾವಣಗೆರೆಲಾಗಿದೆ. 42 ಡೇಸ್ ಶೂಟ್ ಮಾಡಿದ್ವಿ ಮೇಡಮ್ ಈ ಸಿನಿಮಾನ. ಶೋಭಿತಾ ಅವ್ರನ್ನ ನೀವು 3 ಏಜ್ ಗ್ರೂಪಲ್ಲಿ ತೋರಿಸಿದಾರ. ಯಾಕೆ ಮತ್ತೆ ಏನಕ್ಕೆ ಆ ಥಾಟ್ ನಿಮಗೆ ಒಬ್ಬರನ್ನೇ 3 ಏಜ್ ಗ್ರೂಪಲ್ಲಿ ತೋರಿಸ್ಬೇಕು ಅಂತ? ಮೇಡಮ್, ಈಗ ಒಂದು ಹೆಣ್ಣನ್ನು ಈಗ ನಾವು ವೇಶ್ಯಾಗಿ ತೋರಿಸ್ಬೇಕು, ವೇಶ್ಯ ವೃತ್ತಿ ಮಾಡೋರನ್ನ ತೋರಿಸ್ಬೇಕು ಅಂದರೆ ಅದು ತುಂಬ ಸೆನ್ಸಿಟಿವ್ ವಿಷಯ. ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಅದು ರಾಂಗ್ ಆಗುತ್ತೆ. ನಾವು ಸಂದೇಶ ಸಂದೇಶ ಕೊಡೋಂಥ ಕೆಲಸ ಮಾಡ್ತಿದ್ವಿ, ಬಟ್ ರಾಂಗ್ ಸಂದೇಶ ಕೊಡಬಾರ್ದು. ಸೊ ಒಂದು ಹೆಣ್ಣು, ಯಾವ ಹೆಣ್ಣು ಬೇಕಂತ ಈ ಕೆಲಸಕ್ಕೆ ಹೋಗಲ್ಲಲ್ವ, ತನ್ನದೇ ಅಂತ ಯಾವ ಹೆಣ್ಣು ಬೇಕಂತ ಈ ನರಕಕ್ಕೆ ಬರಲ್ಲ, ಅವಳದೇ ಅಂತ ಒಂದು ಕತೆ ಇರುತ್ತೆ. ಸೊ ಈ ಮುಗ್ಧ ಮನಸ್ಸಿನ ಹುಡುಗಿ ಆ ಲೆವೆಲ್ಗೆ ಒಂದು ಕೆಟ್ಟ ಕೆಲಸಕ್ಕೆ ಅಂದರೆ ಒಂದು ವೇಶ್ಯಾಗಿ ಪರಿವರ್ತನೆ ಆಗಬೇಕು, ಅವಳು ನರಕದ್ದು ಜೀವನ ಅನುಭವಿಸ್ಬೇಕು ಅಂದರೆ ಅವಳು ಯಾವ ರೀತಿ ಸಮಯಗಳನ್ನು, ಯಾವ ರೀತಿ ದಿನಗಳನ್ನು ಕಳ್ಕೊಂಬಂದ್ರು ಅನ್ನೋದಕ್ಕೆ ಅದಕ್ಕೆ ನಾವು ತೋರಿಸ್ಬೇಕಂದ್ರೆ ಅಲ್ಲಿ 3 ಶೇಡ್ ಹೋಗುತ್ತೆ. ಅಂದರೆ ಒಂದು 20, ಒಂದು 30, ಇನ್ನೊಂದು 50. ಸೊ 50ಗೆ ಬಂದು ನಿಂತಾಗ ಆಲ್ರೆಡಿ ಅವಳ ಜೀವನನೇ ಇದಾಗ್ಬಿಟ್ಟಿರುತ್ತೆ. ಬಟ್ 20 ಜೀವನ ಎಷ್ಟು ಚೆನ್ನಾಗಿತ್ತು, ಆ ಏಜ್ ನಡುವೆ ಅವಳಿಗೆ ಏನಾಯಿತು, ಅವಳು ಯಾಕೆ ಈ ಕೆಲಸಕ್ಕೆ ಬಂದಳು ಅನ್ನೋದನ್ನು ತೋರಿಸ್ಬೇಕಂದ್ರೆ ನಾವು ಈ 3 ಶೇಡಲ್ಲಿ ತೋರ್ಸೋಕ್ಕೆ ಕೆಲಸ ಮಾಡಿದ್ದೀವಿ. ಓಕೆ, ವೇಶ್ಯೆ ಅನ್ನೋ ಒಂದು ವರ್ಡನ್ನ ಕೈಯಲ್ಲಿ ಅಳಿಸ್ಬೋದು, ನೀರಾಗಿ ಕಳಿಸ್ಬೋದು, ಈ ಒಟ್ನಲ್ಲಿ ರಬ್ ಮಾಡ್ಬೋದು. ಬಟ್ ನೀವು ಏನೋ ಪುಸ್ತಕದ ಹಾಳೆಲೇ ಒರೆಸ್ಬೇಕು ಅಂತ ಯಾಕೆ? ಮತ್ತು ಅದು ಎಜುಕೇಷನ್ನು ಅನ್ನೋ ಒಂದು ವಿಷಯ ಬರುತ್ತೆ ಇದರಲ್ಲಿ. ಆ ಎಜುಕೇಷನ್ನು ಈ ಒಂದು ಸಿನಿಮಾಕ್ಕೆ ಎಷ್ಟು ಮುಖ್ಯ? ಮೇಡಮ್, ಇವಾಗ ನಮಗೆ ಅಂಟಿರೋಂಥ ಕಳಂಕನ ನಾವು ಅಳಿಸ್ಬೇಕು ಅಂದರೆ ಅದಕ್ಕೆ ವಿದ್ಯೆ ಬೇಕು. ಸೊ ಆ ಸೀನಲ್ಲಿ ನಾನು ತೋರಿಸೋದೇನಪ್ಪ ಅಂದರೆ, ವೇಶ್ಯಮನೆ ಅಂತ ಬರೆದಿರ್ತಾರೆ, ಮಗಳು ಬಂದು ಒಂದು ನ್ಯೂಸ್ ಪೇಪರ್ ತಗೊಂಡು ಅದನ್ನು ಅಳಿಸ್ತಾಳೆ. ಹೌದು, ನೀವು ಹೇಳ್ದಂಗೆ ಕೈಯಲ್ಲಿ ಅಳಿಸ್ಬೋದಾಗಿತ್ತು, ನೀರಲ್ಲಿ ಅಳಿಸ್ಬೋದಾಗಿತ್ತು, ಇಲ್ಲ ಗೋಡೆನೇ ಹೊಡೆದಾಕ್ಬೋದಾಗಿತ್ತು. ಬಟ್ ಪೇಪರ್ಲ್ಲಿ ಯಾಕೆ ಕಳಿಸ್ತಾ ಅಂದರೆ ಅದರಲ್ಲಿ ನಾನು ಪರೋಕ್ಷವಾಗಿ ಒಂದು ಮೆಸೇಜ್ ಕೊಡ್ತೀನಿ, ನಿಮಗೂ ನಿನ್ನ ಫ್ಯಾಮಿಲಿಗೂ ಅಂಟಿರೋಂಥ ಕಳಂಕನ ನೀನು ಅಳಿಸ್ಬೇಕಂದ್ರೆ ನೀನು ವಿದ್ಯೆ ಅಂತ ಅಳಿಸ್ಬೇಕಂತ. ಅದನ್ನು ನಾವು ಕನ್ವೇ ಮಾಡಿಲ್ಲ, ಜಸ್ಟ್ ಶಾರ್ಟಲ್ಲಿ ತೋರಿಸಿದ್ದೀವಿ. ಈ ಥರ ಇಡೀ ಸಿನಿಮಾದಲ್ಲಿ ನಿಮ್ಗೆ ಅಲ್ಲಿ ಮೆಟಾಫರಿಕ್ಕಾಗಿ ಪರೋಕ್ಷವಾಗಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾ ಹೋಗಿದ್ದೀವಿ. ಈ ಸಿನಿಮಾದಲ್ಲಿ ತುಂಬ ಇದೆ, ನಿಮಗೆ ಅದೊಂದು ನೀವು ಅಬ್ಸರ್ವ್ ಮಾಡಿದ್ದೀರಾ, ಅದು ತುಂಬ ಒಳ್ಳೆ ಅಬ್ಸರ್ವ್. ಬಟ್ ಇಡೀ ಸಿನಿಮಾದಲ್ಲಿ ಈ ಥರ ಇರುತ್ತೆ ಮೇಡಮ್, ಸೀನ್ ಟು ಸೀನ್ ಒಂದೊಂದು ಮೆಸೇಜ್. ಓಕೆ, ಭೂಮಿ ಶೆಟ್ಟಿ ಅವರಿದ್ದಾರೆ ಇದರಲ್ಲಿ, ಈ ಒಂದು ಸಿನಿಮಾದಲ್ಲಿ. ಅವರು ಯಾವ ಥರ ಕ್ಯಾರೆಕ್ಟರ್ನ ಮಾಡಿದ್ದಾರೆ? ಈ ವೇಶ್ಯ ಮಗಳು ಪಾತ್ರ ಅಂದರೆ ಕುಸ್ತಿ ರಸ್ಲಿಂಗ್ ಮಾಡಿದ್ದಾರೆ ಸಿನಿಮಾದಲ್ಲಿ ಮೇಡಮ್. ಅವರು ಭೂಮಿ ಶೆಟ್ಟಿ ಅವರು ಕುಸ್ತಿ ಪ್ಲೇಯರ್ ಆಗಿ ಮಾಡಿದ್ದಾರೆ. ವೇಶ್ಯ ಮಗಳು ಪಾತ್ರ ಭೂಮಿ ಶೆಟ್ಟಿ ಅವರೇ ಮಾಡಿದ್ದಾರೆ. ಅಂದರೆ ಈ ಪಾತ್ರಗಳನ್ನೆಲ್ಲ ಮಾಡಿಸ್ಬೇಕಾದ್ರೆ ಅವ್ರ ಹತ್ರ ನಿಮ್ಗೆ ಎಷ್ಟು ಕಷ್ಟ ಆಯಿತು ಮೇಡಮ್. ಅಂದರೆ ಈ ಸ್ಕ್ರಿಪ್ಟ್ ಕಥೆಯಲ್ಲಿ ಏನೂ ಇರಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ 90% ಕೆಲಸ ಪುಸ್ತಕದಲ್ಲೇ ಮಾಡಿದ್ದೆ. ಕಾದಂಬರಿ ನಂದೇ ಆಗಿರೋದ್ರಿಂದ ಕತೆ ನನಗೆ ಗೊತ್ತು. ಅದನ್ನು ಸಿನಿಮಾವಾಗಿ ಹೆಂಗೆ ಪರಿವರ್ತನೆ ಮಾಡ್ಬೇಕು ಅದನ್ನು ನಾನು ಈ ವೇಷೆ ಪಾತ್ರಕ್ಕಾಗಿ ಒಂದಿಷ್ಟು ವರ್ಕ್ ಮಾಡಬೇಕಾಗಿತ್ತು. ಆ ವರ್ಕ್ಗೋಸ್ಕರ ನಾನು ಒಂದಿಷ್ಟು ಕರ್ನಾಟಕದಲ್ಲಿಲ್ಲ, ಇಂಡಿಯಾದಲ್ಲಿರೋ ಒಂದಿಷ್ಟು ರೆಡ್ ಲೈಟರ್ಗಳಿಗೆ ಹೋಗಿ ಅವ್ರು ಹೆಂಗೆ ನಗ್ತಾರೆ, ಹೆಂಗೆ ಮಾತಾಡ್ತಾರೆ, ಅವ್ರು ಯಾವ ಥರ ಡ್ರೆಸ್ ಹಾಕ್ತಾರೆ, ಅವ್ರು ಹೆಂಗೆ ನಾಚ್ಕೊತಾರೆ, ಅವ್ರು ಹೆಂಗೆ ಕೋಪ ಅದೊಂದಿಷ್ಟನ್ನು ನೋಡಿಕೊಂಡು ಈ ಕ್ಯಾರೆಕ್ಟರ್ ಮಾಡಿಸ್ಬೋದು, ಈ ಆ್ಯಕ್ಟಿಂಗ್ ಮಾಡಿಸ್ಬೋದು ಈ ಥರ ಅಂತ. ಕುಸ್ತಿ ವಿಷಯ ಅಂತ ಬಂದಾಗ ನಿಜಕ್ಕೂ ದೇಶದಲ್ಲಿ ಆಡಿರೋಂಥ ರಫೀಕು, ಅರ್ಜುನ್ ಹೊಳಿ ಇವರೆಲ್ಲ ಒಂದಿಷ್ಟು ಜನ ಕುಸ್ತಿ ಪ್ಲೇಯರ್ಸ್ಗಳೇ ಬಂದು ಜೊತೆಗೆ ನಿಂತು ಸೆಟ್ಟಲ್ಲಿ ಕೆಲಸ ಮಾಡಿದ್ದಾರೆ. ಇಂಡಿಯಾಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿ ತೊಗೊಂಡಿರೋ ಅವರೆಲ್ಲ ಬಂದು ಕುಸ್ತಿ ಕೆಲಸ ಮಾಡಿದ್ದಾರೆ. ಎಲ್ಲ ಪಾತ್ರಗಳಿಗೂ ತನ್ನದೇ ಅಂತ ಒಂದು ತಯಾರಿ ಮಾಡಿಕೊಂಡು ನಾವು ಪರ್ಫೆಕ್ಟಾಗಿ ಕೆಲಸ ಮಾಡೋಕ್ಕೆ ಮಾಡಿದ್ದೀವಿ. ಅಂದರೆ ಈಗ ಸಮಾಜದಲ್ಲಿ ವೇಶ್ಯರು ಅಂದರೆ ಅವ್ರು ನೋಡೋ ರೀತಿನೇ ಒಂಥರ ಇರುತ್ತೆ, ಅಂದರೆ ಒಳ್ಳೆ ರೀತಿಲಂತೂ ನೋಡಲ್ಲ. ಸೊ ನಮಗೂ ಒಂದು ಚಾನ್ಸ್ ಸಿಗುತ್ತಾ ಅಂತ ನೋಡ್ತಿರ್ತಾರೆ ಜನ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಮೇಡಮ್, ನಾನು ಅದೇ ಸಂದೇಶ ಹೇಳಕ್ಕಂತ ಹೋಗಿದ್ದೀನಿ. ಆ ಎಲ್ಲ ಸಂಚಾರದ ನಡುವೆ ನನಗೊಂದು ಅನಿಸ್ತು, ಎದೆಗೆ ಕೈ ಹಾಕಲು ಬಂದವರೇ ಇಲ್ಲ, ಎದೆ ಒಳಗೆ ಇಳಿಯುವ ಸಾಹಸ ಯಾರೂ ಮಾಡಲಿಲ್ಲ. ಅಂದರೆ ವೇಶ್ಯ ಅಂದ ತಕ್ಷಣ ಅವಳ ದೇಹ ಅಷ್ಟೇ ಸುಂದರ, ಬಟ್ ಅವಳು ಮನಸ್ಸಲ್ಲಿರೋ ನೋವನ್ನು ಯಾರೂ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಆ ನೋವನ್ನು ಅರ್ಥ ಮಾಡ್ಕೊಂಡ್ರೆ ಅವಳು ಬೇಕಂತ ಈ ಕೆಲಸಕ್ಕೆ ಬಂದಿಲ್ಲ. ಅವಳಿಗೂ ಒಂದು ಬದುಕಿದೆ, ಅವಳಿಗೂ ಫ್ಯಾಮಿಲಿ ಇದೆ, ಅವಳಿಗೂ ಸ್ವಾಭಿಮಾನ ಇದೆ. ಬಟ್ ಅದನ್ನೆಲ್ಲ ಗೊತ್ತಿದ್ರೂ ಅವಳಿಗೆ ಕೆಲಸ ಮಾಡ್ತಾಳಂದರೆ ಅವಳಿಗೆ ಎಷ್ಟು ನೋವಾಗಿರ್ಬೇಕು, ಅವಳಿಗೆ ಎಷ್ಟು ಅವಶ್ಯಕತೆ ಇರ್ಬೋದು ಆ ಕೆಲಸ. ಅದರಿಂದ ಮತ್ತು ಅದೇ ಕೆಲಸ ಮಾಡಬೇಕು, ಅದರಿಂದ ಹಿಂಗೆ ಆಚೆ ಬರ್ಬೋದು ಅನ್ನೋದನ್ನು ಅವಳು ಎಷ್ಟು ಕಷ್ಟದಿಂದ ಈ ಕೆಲಸಕ್ಕೆ ಬರ್ತಾಳೆ, ಆ ಕಷ್ಟಪಟ್ಟು ಆ ಕೆಲಸದಿಂದ ಆಚೆನೂ ಬರ್ಬೋದು, ಅದನ್ನು ಎರಡನ್ನೂ ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ ಮೇಡಮ್. ಅಂದರೆ ಈಗಲೂ ಕೂಡ ವೇಶ್ಯರಿದ್ದಾರೆ, ಇಲ್ಲ ಅಂತ ಅಲ್ಲ. ಅವ್ರಿಗೆಲ್ಲ ಈ ಮೂವಿ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಇಡೀ ಸಿನಿಮಾನೇ ನಿತ್ಯ ಸುಮಂಗಲಿ ಅವರಿಗೆ ಅರ್ಪಿಸಿದ್ದೀವಿ ಮೇಡಮ್. ಈ ಸಿನಿಮಾ ಅರ್ಪಣೆ ಅಂತ ಏನಾರಿದ್ರೆ, ದಿನ ಸತ್ತು ದಿನ ಬದುಕುವಂತಹ ನಿತ್ಯ ಸುಮಂಗಲಿಯರು ಯಾರಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ಇಡೀ ಸಿನಿಮಾನೇ ಅವ್ರಿಗೆ ಅರ್ಪಣೆ ಮಾಡಿದ್ದೀವಿ ಮೇಡಮ್. ಪ್ರತಿಯೊಬ್ಬರು ಹೆಣ್ಮಕ್ಳು ಬಂದು ಈ ಸಿನಿಮಾ ನೋಡಲೇಬೇಕು. ಒಂದು ದೊಡ್ಡ ಸಂದೇಶ ಇದೆ, ಒಂದು ಚಿಕ್ಕ ಸಿನಿಮಾದಲ್ಲಿ ಒಂದು ದೊಡ್ಡ ಸಂದೇಶ ಇದೆ ಅಂತ ಹೇಳ್ತೀವಿ. ಓಕೆ,
ಸಿನಿಮಾ 17th ರಿಲೀಸ್ ಆಗ್ತದೆ, ಕೆಂಡದ ಸೆರಗು. ಅಂದರೆ ಒಂದು ಆ ಕೆಂಡದ ಸೆರಗು ಅನ್ನೋ ವರ್ಡೇ ಒಂದು ಹೇಳುತ್ತೆ ಸಂದೇಶನ. ಸೊ ಹಾಂ, ಮಹಿಳಾ ಪ್ರಧಾನ ಟೈಟಲು. ಸೊ ಏನು ಹೇಳ್ತೀರಾ? ಟೈಟಲ್ ಅಷ್ಟೇ ಅಲ್ಲ ಮೇಡಮ್, ಇಡೀ ಸಿನಿಮಾನು ನಿಮಗೆ ಮಹಿಳಾ ಪ್ರಧಾನನೇ, ಹಂಗಂತ ಗಂಡಸರು ನೋಡ್ಬೋದು ಅಂತಲ್ಲ. ಈ ಸಮಾಜ ಹೌದು. ಈಗ ಒಬ್ಬಳು ವೇಶ್ಯ ಆಗ್ತಾಳೆ ಅಂದರೆ ಆ ಜಾಗದಲ್ಲಿ ಒಬ್ಬ ಹುಡುಗನೂ ಕೂಡ ವೇಶ್ಯ ಆಗ್ತಾನಲ್ವಾ. ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ. ಅವಳು ಅವನ ಹತ್ರ ಎಕ್ಸ್ಟ್ರಾ ದುಡ್ಡು ಕೇಳಿದಾಗ ಅವಳು ಹೇಳ್ತಾಳೆ, ಅವನು ಹೇಳ್ತಾನೆ, ಯಾಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು, ನೀನು ಕೇಳಿದಷ್ಟೇ ಕೊಟ್ಟಿದ್ದೀನಲ್ವಾ, ನಿಂದೇನು ಚಿನ್ನದ್ದ ಅಂತ, ಸ್ಪೆಷಲ್ ಏನು ನಿನಗೆ ಅಷ್ಟೇ ಅಲ್ವಾ ಅಂತ. ಬಟ್ ಅದಕ್ಕೆ ಅವಳು ಹೇಳ್ತಾಳೆ, ನಿನಗೆ ಚಿನ್ನಂತ ಹೇಳ್ತಿದ್ದಾಳಲ್ವ, ಅವಳನ್ನು ಬಿಟ್ಟು ಬಂದಿದ್ದೆ ಅಂದರೆ ನನ್ನ ಚಿನ್ನದೆ ಅಂತ, ಅಂದರೆ ನೀನು ವೇಷ ಆಗಿದೆಯಾ ಅಲ್ಲಿ ಅಲ್ವಾ ಅಂತ ಅವಳು ಹೇಳ್ತಾಳೆ. ಅಂದರೆ ಒಂದು ಹೆಣ್ಣು ಒಂದು ಜಾಗದಲ್ಲಿ ವೇಷ ಆದ್ಲಂದರೆ 4 ಗೋಡೆ ಮಧ್ಯೆ ಅಲ್ಲೊಬ್ಬ ಗಂಡು ಕೂಡ ವೇಷ ಆಗಿರ್ತಾನೆ. ಅಂದರೆ ಈ ಮೂವಿ ತುಂಬ ಸೀರಿಯಸ್ ಮೂವಿ ಅಂತ ನೀವು ಹೇಳ್ತಾ ಇದ್ದೀರಾ? ಸೀರಿಯಸ್, ತುಂಬ ಸೀರಿಯಸ್ ಮೂವಿನೇ ಮೇಡಮ್. ಹೌದು, ನಮ್ಮ ಸಿನಿಮಾದಲ್ಲಿ ಮೆಸೇಜ್ ಇರೋದ್ರಿಂದ, ಅದು ತುಂಬ ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅದನ್ನು ತಗೊಂಡೋಗಿದ್ದೀವಿ. ಅದೇ ಒಂದು ಫ್ಲೋಲ್ಲಿ ತಗೊಂಡೋಗಿದ್ದೀವಿ. ತುಂಬ ಸೀರಿಯಸ್ ಅಂತಲೂ ಏನಿಲ್ಲ. ನೀವು 6 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ, ಬೇರೆ ಬೇರೆ ಜನ. ಲವ್ ಜಿಹಾದಲ್ಲಿ ಕನ್ನಡದಲ್ಲಿ ಮೊದಲ ಸಾಂಗ್ ಲವ್ ಜಿಹಾದ್ ಬಗ್ಗೆ ನಾವು ಮಾಡಿರೋದು. ಒಂದು ಚೌಡ್ಕಿ ಸಾಂಗ್ ಇದೆ, ಅಂದರೆ ಗೀಗಿ ಪದಗಳ ಥರ ಒಂದು ಸಾಂಗ್ ಇದೆ. ಆಮೇಲೆ ಒಂದು ತಾಯಿ ಎಮೋಷ್ನಲ್ ಸಾಂಗ್ ಇದೆ, ಸಾಧು ಸರ್ ಹಾಡಿದ್ದಾರೆ. ಶಿವಾನಿ ನವೀನ್ ಅಂತ ವೇಶ್ಯವ್ರ ಬಗ್ಗೆನೇ ಒಂದು ಸಾಂಗ್ ಮಾಡಿದ್ವಿ, ಶಿವಾನಿ ನವೀನ್ ಹಾಡಿದ್ದಾರೆ. ಒಂದು ಲವ್ ಟ್ರ್ಯಾಕ್ ಇದೆ, ನಾದಿರಾ ಬಾನು ಅವ್ರು ಹಾಡಿದ್ದಾರೆ. ಪಂಚಮ್ ಜೀವನ್ ಹಾಡಿದ್ದಾರೆ, ಅನಿರುದ್ಧ್ ಶಾಸ್ತ್ರಿ ಹಾಡಿದ್ದಾರೆ. ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್ಗಳಿದೆ. 6 ಸಾಂಗು ಕೂಡ ಬೇರೆ ಬೇರೆ ಥರ ಸಾಂಗ್. ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಒಂದು ಸಾಂಗ್ ಇದೆ. ಸೊ ಈ ಥರ ಇದೆ. ಸೀರಿಯಸ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಸಂಗೀತ ಸಾಹಿತ್ಯದ ರುಚಿ ನಮ್ಮ ಸಿನಿಮಾದಲ್ಲಿ ಸಿಗುತ್ತೆ. ಈ ಸಿನಿಮಾ ಬರೀ ವೇಶ್ಯವ್ರ ಬಗ್ಗೆನೇ, ಅಂದರೆ ಮಹಿಳಾ ಪ್ರಧಾನ ಅಂತ ಅಂದರೆ ನೀವು ವೇಶ್ಯವ್ರ ಬಗ್ಗೆನೇ ಅಥವಾ ಪ್ರೀತಿ ಗೀತಿ ಈ ಥರ ಏನಾದರೂ ಇದೆ ಮೇಡಮ್. ವೇಶ್ಯವ್ರ ಜೊತೆನೇ ವೇಶ್ಯಾವಟಿಕೆಗೆ ಒಂದು ಹುಡುಗಿ ಲವ್ ಜಿಹಾದ್ ಅನ್ನೋ ಒಂದು ಜಾಲಕ್ಕೆ ಸಿಕ್ಕೊಂಡು ವೇಶ್ಯಾವಟಿಕೆಗೆ ಬರ್ತಾಳೆ. ಸೊ ಒಂದು ಮುಗ್ಧ ಮನಸ್ಸಿನ ಹುಡುಗಿ, ಒಂದು ಸ್ವಚ್ಛ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡಿರ್ತಾಳೆ. ಬಟ್ ಆ ಪ್ರೀತಿ ಅವಳನ್ನು ಈ ಒಂದು ಇದಕ್ಕೆ ತಂದು ಬಿಟ್ಬಿಡುತ್ತೆ. ಸೊ ಅವಳು ಯಾಕೆ ಇದಕ್ಕೆ ಬಂದ್ಲು ಅಂದರೆ ಅದರಿಂದ ಒಂದು ಅದ್ಭುತವಾದ ಒಂದು ಮುಗ್ಧ ಪ್ರೀತಿ ಇರುತ್ತೆ. ಆ ಪ್ರೀತಿ ನಂಬಿ ಬಂದಿರ್ತಾಳೆ. ಹೌದು, ಲವ್ ಧೋಕಾ, ಪ್ರೀತಿಯಿಂದ ಪ್ರೀತಿ ಮಾಡಿ ಮೋಸ ಆಗಿರ್ತಾರೆ, ಪರಿಸ್ಥಿತಿಗೂ ಬಂದಿರ್ತಾರೆ. ಸೊ ಒಂದು 5 ಲಕ್ಷ ಜನ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ. ಮೊನ್ನೆ ಯಾರೋ ಕೇಳಿದಾಗ ಒಂದು ಅಂಕೆ ಹೇಳಿದ್ರು, 5 ಲಕ್ಷ ಜನ ಅಂತ. 5 ಲಕ್ಷ ಜನಕ್ಕೂ 5 ಲಕ್ಷ ಕತೆ ಇರುತ್ತಲ್ವ, ಒಬ್ಬೊಬ್ಳದ್ದು ಒಂದೊಂದು ಕತೆ. ಆ ಥರ ಒಂದಿಷ್ಟು ಕತೆಗಳನ್ನು, ಇಂಟ್ರೆಸ್ಟಿಂಗ್ ಕತೆಗಳನ್ನು ಎಣೆದು ನಾವು ಫೈನಲಿ ಒಂದು ಸಿನಿಮಾ. ಅವ್ರಗಳ ಹತ್ರ ವೇಶ್ಯೆ ಪಾತ್ರ ಮಾಡಿಸೋದು ಎಷ್ಟು ಕಷ್ಟ. ಅಂದರೆ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ ಅಂದರೆ ಎಲ್ಲರೂ ನೋಡ್ತಾರಲ್ವಾ. ಸೊ ಅಂದರೆ ನೆಗೆಟಿವ್ ಥಾಟು ಬರ್ಬೋದು ಅಥವಾ ಪಾಸಿಟಿವ್ ಆಗೂ ಅಕ್ಸೆಪ್ಟ್ ಮಾಡ್ಕೊಬೋದು. ಹೇಗೆ ಎಷ್ಟು ಕಷ್ಟ ಆಯಿತು ಮತ್ತು ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನಿಮಗೆ ಅನಿಸುತ್ತೆ? ಮೇಡಮ್, ಒಂದು 4 ಜನಕ್ಕೆ ಆ ಪಾತ್ರ ಮಾಡೋಕ್ಕೆ ಕತೆ ಹೇಳಿರ್ಬೋದು ನಾನು. ಆದರೆ 40 ಜನಕ್ಕೆ ಅಪ್ರೋಚ್ ಮಾಡಿದ್ದೀನಿ. ಫೋನ್ ಮಾಡಿ ಮಾತಾಡಿದ ತಕ್ಷಣ ವೇಷ ಪಾತ್ರ ಅಂದ ತಕ್ಷಣ ಮಾಡಲ್ಲ ಅಂತ ಒಂದು 40 ಜನ ಓಕೆ ನಾನು ಮಾಡ್ತೀನಿ ಅಂತಂತೇಳಿ. ಅದು ಆಮೇಲೆ ಫುಲ್ ಆ ವೇಷ ಸಾಂಗ್ಸ್ಗಳಿರೋದು, ಏನು ಸೀನ್ಗಳಿದೆ, ಅವಳು ವೇಷಕ್ಕೆ ಪರಿವರ್ತನೆ ಆಗ್ತಾಳಂದರೆ ಅದನ್ನು ಅಷ್ಟು ತೋರಿಸ್ಬೇಕು, ಒಂದು ಮಿನಿಮಮ್ ಅಂತ. ವಲ್ಗರ್ ಅಂತ ಅಲ್ಲ. ಸೊ ಅದು ತೋರಿಸ್ಬೇಕು ಅಂದಾಗ ಅದು ರಿಜೆಕ್ಟ್. ಆಮೇಲಾಗಿ ಮೇಡಮ್ ಅವ್ರು ಅರ್ಥ ಆಗಿದ್ದು. ನಾವು ಇಡೀ ಸಿನಿಮಾ ನೋಡ್ಕೊಂಬಂದಾಗ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಅದಕ್ಕಿಂತ ಮುಂಚೆ ನಾವು ಏನು ತೋರಿಸಿದ್ವಿ ಯಾವುದೂ ಉಳಿಯಲ್ಲ. ಸೆನ್ಸಾರ್ ಬೋರ್ಡ್ ಅವರೇ ನಮಗೆ UA ಕೊಟ್ಟಿದ್ದಾರೆ, ಯಾವುದೂ ಪ್ರಾಬ್ಲಮ್ ಇಲ್ಲ, ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ, 18+ ಏನಂತಲ್ಲ ಅಂತ. UA ಬಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥದ್ದು. ಮಕ್ಕಳನ್ನು ಕರ್ಕೊಂಬಂದು ಸಿನಿಮಾ ತೋರಿಸ್ಬೇಕು, ಒಂದೊಳ್ಳೆ ಸಂದೇಶ ಇದೆ. ಹಾಗಾಗಿ ಯಾವುದೇ ಇದಿಲ್ಲದೆ ಪೈಸಾ ವಸೂಲ್ ಸಿನಿಮಾ, ಬಂದು ಸಿನಿಮಾ ನೋಡ್ಬೋದು. 17th ರಿಲೀಸ್ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ನೀವೇ ಹೇಳಿ, 17th ರಿಲೀಸ್ ಆಗ್ತಿದೆ, ಮೂವಿ ಬಂದು ನೋಡಿ ಅಂತ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ತಪ್ಪದೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಒಂದು ಚಿಕ್ಕ ಸಿನಿಮಾ ಮಾಡಿದ್ದೀವಿ, ದೊಡ್ಡ ಮೆಸೇಜ್ ಕೊಡ್ತೀವಿ ನಿಮಗೆ. ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ದೊಡ್ಡ ಗೆಲುವುಗಳಿಗೆ ಕಾರಣ ಆಗ್ತದೆ. ಹಂಗಾಗಿ ಸಣ್ಣ ಪ್ರಯತ್ನಗಳಿಗೆ ನೀವು ಪ್ರೋತ್ಸಾಹ ಮಾಡಬೇಕು. ಖಂಡಿತವಾಗ್ಲೂ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಮೆಸೇಜ್ ಬೇಕು ಸಿನಿಮಾದಲ್ಲಿ ಎಲ್ಲ ಇದೆ, ಮೆಸೇಜ್ ಇಲ್ಲ ಅಂತಿರ್ತೀರ. ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ, ಬನ್ನಿ. ನಿಮಗೆ 10 ವರ್ಷ ಹಿಂದೆ ಕರ್ಕೊಂಡು ಹೋಗ್ತೀವಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟು ನಿಮ್ಮ ಸುತ್ತಮುತ್ತ ಇರೋ ಕತೆಗಳನ್ನೇ ನೀವು ನೋಡ್ಬೋದು. ಅಲ್ವಾ, ನಮ್ಮ ಕತೆ ಅಲ್ಲ ಅಂತ ಅನಿಸುತ್ತೆ. ಆ ಥರದೊಂದು ಕತೆ ಮಿಸ್ ಮಾಡ್ದೇ ಈ ಸಿನಿಮಾ ನೋಡಿ ಹೊಸ ತಂಡಕ್ಕೆ ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಕೆಂಡದ ಸೆರಗು ಸಿನಿಮಾದ ನಿರ್ದೇಶಕರ ಮಾತಾಗಿತ್ತು. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.